ಹೆಲೋ ಎವ್ರಿಬಡಿ, ಎಲ್ರಿಗೂ ನಮಸ್ಕಾರ. ನಾನು 1.80 ಹಿಡಿದು 5 ಲಕ್ಷದವರೆಗೂ ನಾನು ಚದರ ಮಾಡ್ತೀನಿ. ಈ ಡೋರೆಲ್ಲ ನಾವೇ ರೆಡಿ ಮಾಡಿರೋದಿಲ್ಲೇ. ರೆಡಿಮೇಡ್ ಡೋರೆಲ್ಲ ಅಷ್ಟು ಕ್ವಾಲಿಟಿ ಇರೋದಿಲ್ಲ. ಮೋಲ್ಡ್ ಹಾಕೋವಾಗ ಯಾವ ರೀತಿ ನಾವು ಇವೆಲ್ಲ ಲೈಟ್ಸ್ ಎಲ್ಲ ಹಾಕಿ ಇದೆಲ್ಲ ಪಾಯಿಂಟ್ಸ್ ಎಲ್ಲ ಹೆಂಗೆ ಬಿಡ್ತೀವಿ ಅದೇ ಥರ ಹಾಕಿದ್ದೀವಿ. ತುಂಬ ಚೆನ್ನಾಗಿ ಬಂದಿದೆ ನೋಡಿ. ಆಮೇಲೆ ನಿಮಗೆ 6 ಮಂತ್ ಪ್ರಾಜೆಕ್ಟ್ಸ್ ಇದು, ಎಡೆ ಫ್ಲೋರ್ ಹಾಕಿರೋದು. ಇದನ್ನು ರೆಡಿ ಮಾಡೋದಕ್ಕೆ ಒಂದು 15-20 ಡೇಸ್ ಆಯಿತು. ನಾವು ತುಂಬ ಕಮ್ಮಿ ಟೈಮಲ್ಲಿ ತುಂಬ ಬೇಗನೆ ಒಳ್ಳೆ ಕ್ವಾಲಿಟಿಯಲ್ಲಿ ಕೆಲಸ ಮಾಡಿಕೊಟ್ಟಿದ್ದೀವಿ. ಅಂದರೆ ನಮ್ಗೆ ವಾಸ್ತು ಪ್ರಕಾರ ಪೂಜಾ ರೂಮ್ಗೆ ಟಚ್ ಆಗಿ ಬರೋದು. ಇದು ಮಾಸ್ಟರ್ ಬೆಡ್ರೂಮು, ಸೇಮ್ ಪ್ಲ್ಯಾನು. ಕೆಳಗಡೆ ನೋಡಿದ್ರಲ್ಲ, ಆಗಲ್ಲ. ನಾವು ಮಾಡೋದೇ ಮಿಡ್ಲ್ ಕ್ಲಾಸ್ ಪೀಪಲ್ಸ್ಗೆ. ನಮ್ಮದು ದೊಡ್ಡ ಕಂಪ್ನಿನೂ ಅಲ್ಲ, ಅಂತ ಹೇಳ್ಕೊಳೋಂಥ ಕಂಪ್ನಿನೂ ಅಲ್ಲ. ಲೈಟ್ಸ್ ನೋಡಿ, ನಮ್ಮ ಕ್ಲೈಂಟ್ ಹೇಳಿದ್ರು, ಸರ್ ನಮಗೆ ಇದೆಲ್ಲ ಹಾಕ್ತೀರಾ ಮತ್ತು ಈ ಬಜೆಟಲ್ಲಿ ಇದೆಲ್ಲ ಬರುತ್ತೆ ಅಂತ ನಾವು ಕನ್ಸಲ್ಲಿ ಕೂಡ ತಿಳ್ಕೊಂಡಿಲ್ಲ, ನಾವು ಅಂದ್ಕೊಂಡೇ ಇರಲಿಲ್ಲ ಸರ್. ಆ ಥರ ಮಾಡಿಕೊಟ್ಟಿದ್ದೀರ, ತುಂಬ ಥ್ಯಾಂಕ್ ಯು, ತುಂಬ ಧನ್ಯವಾದಗಳು. ನಾವು ಜಸ್ಟ್ ಹೇಳಿದ್ವಿ ಈ ಥರ ಬೇಕು ಮನೆ ಅಂತ, ಬಟ್ ನಮ್ಮ ಸ್ಯಾಟಿಸ್ಫ್ಯಾಕ್ಷನ್ ಪ್ರಕಾರವಾಗಿ ಅವ್ರು ಮಾಡಿಕೊಟ್ಟಿದ್ದಾರೆ. 6 ಮಂತ್ಸಲ್ಲಿ ಅವರು ಕಂಪ್ಲೀಟ್ ಮಾಡಿ ಕೊಟ್ಟಿದ್ದಾರೆ. ಬಿಲ್ಡರ್ ಕಡೆಯಿಂದ ನಮ್ಗೆ ಯಾವ ಕಿರಿಕಿರಿನೂ ಇರಲಿಲ್ಲ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾವು ವಸಂತ್ ಕನ್ಸ್ಟ್ರಕ್ಷನ್ ಬಗ್ಗೆ ಒಂದು ವಿಡಿಯೋ ಹಾಕಿದ್ದು ಮುಂಚೆ ತುಂಬ ಜನ ರೆಸ್ಪಾಂಡ್ ಮಾಡಿದ್ರಿ. ಅವ್ರದ್ದು ಸೈಟ್ಗಳಲ್ಲಿ ತುಂಬ ಜನ ಬಂದು ನೋಡ್ಕೊಂಡು ಹೋಗಿದ್ರೆ. ಸೊ ಅವರು ಸೈಟ್ ಮಾತ್ರ ಸೇಲ್ ಮಾಡಲ್ಲ, ಕನ್ಸ್ಟ್ರಕ್ಷನ್ ಕೂಡ ಮಾಡ್ತಾರೆ. ಅಂದರೆ ಇವಾಗ ನಾನು ಲೊಕೇಶನ್ ತೋರಿಸ್ತೀನಿ ಯಾವ ಥರ ಇದೆ ಅಂತ ನೀವೇ ನೋಡ್ಬೋದು. ಇಲ್ಲಿ ಒಂಥರ ಈ ಔಟ್ಸ್ಕಟ್ಸ್ ಇದ್ದಂಗಿದೆ ಬೆಂಗಳೂರಲ್ಲಿ. ಇಂಥ ಕಡೆ ಕೂಡ ಅವ್ರು ಬಂದು ಕನ್ಸ್ಟ್ರಕ್ಷನ್ ಮಾಡಿಕೊಟ್ಟಿದ್ದಾರೆ ಅಂದರೆ ಗ್ರೇಟು. ಸೊ ಅಲ್ಲಿಗೆ ನಾವು ಊಹಿಸ್ಬೋದು, ಅವ್ರು ಎಲ್ಲೇ ಇದ್ದರೂ ಕೂಡ ಕನ್ಸ್ಟ್ರಕ್ಷನ್ ಮಾಡಿಕೊಡ್ತಾರೆ. ಯಾವುದೇ ಜಾಗ ಆಗಿರಲಿ ಏನೇ ಆಗಿರಲಿ. ಸುಮಾರು ಇಲ್ಲೊಂದು 2-3 ಬಿಲ್ಡಿಂಗ್ ಅವರೇ ಮಾಡಿರೋದಂತೆ. ಬಂದಿರೋದು ಬಂದುಬಿಟ್ಟು ಇವಾಗ ಗೃಹಪ್ರವೇಶ ಮಾಡ್ತಾಯಿದ್ದಾರೆ, ಅಂದರೆ ಇವತ್ತೇ ಅದ್ರ ಗೃಹ ಪ್ರವೇಶ ಇರೋದು. ಸೊ ಕನ್ಸ್ಟ್ರಕ್ಷನ್ ಬಗ್ಗೆ ಕೇಳಿ ತಿಳ್ಕೊಳ್ಳೋಣ. ಈ ವಿಡಿಯೋ ಮಾಡೋ ಉದ್ದೇಶ ಏನು ಅಂದರೆ, ನೀವು ಯಾರಾದರೂ ಮನೆ ಕಟ್ತಾ ಇರ್ತೀರಾ, ಇಲ್ಲಾಂದರೆ ಮನೆ ಕಟ್ಟಬೇಕು ಅಂತ ಪ್ಲ್ಯಾನ್ ಮಾಡ್ತಿರ್ತೀರಾ, ಮತ್ತು ಇದರಲ್ಲಿ ನಿಮಗೆ ಈ ಮನೆ ಕಟ್ಟೋದ್ರ ಬಗ್ಗೆ ಸ್ವಲ್ಪ ಟಿಪ್ಸ್ ಸಿಗುತ್ತೆ, ಯಾವ ಥರ ಮಾಡ್ಬೋದು ಏನು ಅಂತ. ನಿಮ್ಮ ವರ್ಕ್ ಲೋಡಲ್ಲಿ ಆ ಹೊರೆಗಳು ತೊಗೊಂಡು ಎಲ್ಲ ನೋಡಿಕೊಂಡು ಮಾಡೋಕ್ಕಾಗಲ್ಲ. ಸೊ ಅವಾಗ ಯಾವುದನ್ನ ಒಳ್ಳೆ ಬಿಲ್ಡರ್ ನೋಡ್ತಾ ಇದ್ರೆ ನೀವು, ಸೊ ವಸಂತ್ ಕನ್ಸ್ಟ್ರಕ್ಷನ್ನ ನೀವು ಕಾಂಟ್ಯಾಕ್ಟ್ ಮಾಡಿ. ಬನ್ನಿ ಈಗ ಬಿಲ್ಡರ್ನ ಅನ್ನಪೂರ್ಣ ಡೆವಲಪರ್ಸ್ ಮತ್ತು ವಸಂತ್ ಕನ್ಸ್ಟ್ರಕ್ಷನ್ ಅವ್ರನ್ನ ಮಾತಾಡ್ಸೋಣ. ನಾವು ಈ ಬಿಲ್ಡಿಂಗ್ ಬಗ್ಗೆ ಪೂರ್ತಿ ಮಾಹಿತಿನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನಿಮಗೂ ಏನಾದರೂ ಸ್ವಲ್ಪ ಉಪಯೋಗ ಆಗ್ಬೋದು ಈ ಮಾಹಿತಿಯಿಂದ. ಅಣ್ಣ ನಮಸ್ಕಾರ. ಇವತ್ತು ಈ ಲೊಕೇಶನ್ ನೋಡ್ತಾ ಇರೋ ನಂಗೆ ಅನಿಸುತ್ತೆ ಇಲ್ಲೊಂದು 2 ಬಿಲ್ಡಿಂಗ್ ಇದೆ, ಅದು ನೀವೇ ಮಾಡಿರೋದು ಅಂತ ಹೇಳಿದರು. ಸೊ ಇಂಥ ಒಂದು ಪ್ಲೇಸಲ್ಲೂ ಕೂಡ ನೀವು ಕನ್ಸ್ಟ್ರಕ್ಷನ್ ಮಾಡಿಕೊಡ್ತಾರೆ. ಎಲ್ಲ ಬಿಲ್ಡರ್ಸ್ಗಳು ಈ ಸಿಟಿ ಏರಿಯಾ ಕರೆಕ್ಟಾಗಿ ರೋಡ್ಸ್ಗಳು ಎಲ್ಲ ಇರೋ ಕಡೆನೇ ನೋಡ್ತಿರ್ತಾರೆ. ಸೊ ಈ ಮನೆ ಬಗ್ಗೆ ಇದ್ರೊಂದು ಎಕ್ಸ್ಪೀರಿಯೆನ್ಸು ಒಂದು 6 ಮಂತಲ್ಲಿ ಬೇರೆ ಮನೆ ಕಟ್ಟಿರೋದು ಅಂತ ಹೇಳ್ತಿದ್ದಾರೆ, ಇಂಥ ಒಂದು ಒಳ್ಳೆ ಬಿಲ್ಡಿಂಗ್ನ. ಸೊ ಇದ್ರ ಬಗ್ಗೆ 1-2 ಅನಿಸಿಕೆ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ಬೇಕು ಅಂತ. ನಮಸ್ಕಾರ. ಅಂದರೆ ನೀವು ಹೇಳ್ದಂಗೆ ಇವಾಗ ಇಲ್ಲಿ ಎಲ್ಲ ಥರದ ಅನುಕೂಲ ಇದ್ದರೆ ಮಾತ್ರ ಬಂದಲ್ಲಿ ಕನ್ಸ್ಟ್ರಕ್ಷನ್ ಮಾಡಿಕೊಡ್ತಾರೆ, ಇದು ಮಾಡ್ತಾರೆ. ಇಲ್ಲಿ ಯಾವುದೇ ರೀತಿ ಅನುಕೂಲ ಇಲ್ಲ ನೋಡಿ. ಯಾವುದೇ ರೀತಿ ಹೋಟ್ಲ್ಸ್ ಇಲ್ಲ, ಎಮರ್ಜೆನ್ಸಿಗೆ ಏನಾದರೂ ಬೇಕಾದರೆ ಇಲ್ಲೇನಿಲ್ಲ. ಇದಕ್ಕಿಂತ ಇನ್ನೂ ಬೇರೆ ಜಾಗ ಇದ್ರೇನು ನಾವು ಒಳ್ಳೆ ರೀತಿಯಲ್ಲಿ ಒಳ್ಳೆ ಕನ್ಸ್ಟ್ರಕ್ಷನ್ ಮಾಡಿಕೊಡ್ತೀವಿ. ನೀವು ಎಲ್ಲಿ ಬೇಕಾದರೂ ಹೇಳಿ ನಾವು ಮಾಡಿಕೊಡ್ತೀವಿ. 6 ಮಂತ್ ಪ್ರಾಜೆಕ್ಟ್ಸ್ ಇದು, ಎಡೆ ಫ್ಲೋರ್ ಹಾಕಿರೋದು. ನೀವು ಒಳಗಡೆ ಎಲ್ಲ ಬಂದು ನೋಡಿ ಯಾವ ರೀತಿ ಇದೆ.
ಯಾವ ರೀತಿ ಕ್ವಾಲಿಟಿ ಇದೆ ಎಲ್ಲ ನೋಡಿ ನೀವು. ಫುಲ್ ಸೇಫ್ಟಿ, ಯಾಕಂದರೆ ಇಲ್ಲಿ ಯಾವುದೇ ರೀತಿ ಮನೆಗಳು ಯಾವುದು ಇಲ್ವಲ್ಲ, ಅದಕ್ಕೋಸ್ಕರ ಎಲ್ಲ ಟೋಟಲಿ ತುಂಬ ಸೇಫ್ಟಿಯಾಗಿ ಮಾಡಿರೋದು. ನೀವೆಲ್ಲ ಗ್ರಿಲ್ಸ್ ಎಲ್ಲ ನೋಡ್ಬೋದು. ಇದು ನೋಡಿ ಟೀಕ್ವುಡ್ಡು, ಈ ಡೋರೆಲ್ಲನೂ ಮತ್ತು ಅವರು ಯಾವ್ದು ಬೇಕು ಅಂತ ಹೇಳಿದ್ರು ಅದೇ ಸೆಲೆಕ್ಷನ್ ಮಾಡಿ ಇದು ಒಂದು ಇದನ್ನು ರೆಡಿ ಮಾಡೋದಕ್ಕೆ ಒಂದು 15-20 ಡೇಸ್ ಆಯಿತು. ಅಲ್ಲಿವರೆಗೂ ವೆಯ್ಟ್ ಮಾಡಿ ಮತ್ತು ಅಲ್ಲಿಂದ ತರಿಸಿ ಮಾಡಿದ್ದಿದ್ದು. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ಫ್ಲೋರಿಂಗ್ ಆಗಲಿ ಮತ್ತು ವುಡ್ ವರ್ಕ್ ಆಗಲಿ, ಕಿಚನ್ ಆಗಲಿ, ಆಮೇಲೆ ಲೈಟಿಂಗ್ಸು ಇವೆಲ್ಲ ಎಷ್ಟು ಚೆನ್ನಾಗಿ ಬಂದಿದೆ. ಮತ್ತು ಈ ಡೋರೆಲ್ಲ ನಾವೇ ರೆಡಿ ಮಾಡಿರೋದು ಇಲ್ಲೇ. ರೆಡಿಮೇಡ್ ಡೋರೆಲ್ಲ ಅಷ್ಟು ಕ್ವಾಲಿಟಿ ಇರೋದಿಲ್ಲ. ಪೂಜಾ ರೂಮು ಡೋರು ಅಷ್ಟೇ, ರೆಡಿಮೇಡ್ ಡೋರೆಲ್ಲ ನಾವೇ ರೆಡಿ ಮಾಡಿಸಿರೋದು, ಇಲ್ಲೇ ರೆಡಿ ಮಾಡಿಸಿರೋದು. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ನಿಮಗೆ ಟೈಮು ಜಾಸ್ತಿ ಇಲ್ಲ. ನೀವು ಬೇರೆ ಬಿಲ್ಡರ್ಸ್ ಎಲ್ಲ ಏನು ಮಾಡ್ತಾರೆ, ಇಲ್ಲ ನಾವು 2 ವರ್ಷ ಮಾಡೋಕ್ಕಾಗಲ್ಲ, 3 ವರ್ಷ ಮಾಡೋದಕ್ಕಾಗಲ್ಲ, ನಮ್ಗೆ 1 ವರ್ಷ ಬೇಕು, 1.5 ವರ್ಷ ಬೇಕು, ಈ ಥರ ಹೇಳ್ತಾರೆ. ನಾವು ತುಂಬ ಕಮ್ಮಿ ಟೈಮಲ್ಲಿ ತುಂಬ ಬೇಗನೆ ಒಳ್ಳೆ ಕ್ವಾಲಿಟಿಯಲ್ಲಿ ಕೆಲಸ ಮಾಡಿಕೊಟ್ಟಿದ್ದೀವಿ. ಮೋಲ್ಡ್ ಹಾಕೋವಾಗ ಯಾವ ರೀತಿ ನಾವು ಇವೆಲ್ಲ ಲೈಟ್ಸ್ ಎಲ್ಲ ಹಾಕಿ ಇದೆಲ್ಲ ಪಾಯಿಂಟ್ಸ್ ಎಲ್ಲ ಹೆಂಗೆ ಬಿಡ್ತೀವಿ ಅದೇ ಥರ ಹಾಕಿದ್ದೀವಿ. ತುಂಬ ಚೆನ್ನಾಗಿ ಬಂದಿದೆ ನೋಡಿ. ಆಮೇಲೆ ನಿಮಗೆ ಇದು ಬಂದು ವುಡ್ಡು ನೋಡಿ, ಇದು ನಿಮಗೆ ಸ್ವಲ್ಪ ಡಲ್ಲಾಗಿ ಕಾಣಿಸ್ಬೋದು, ಆದರೆ ಒಳ್ಳೆ ಕ್ವಾಲಿಟಿ ಡೋರ್ ಕೊಟ್ಟಿದ್ದೀವಿ ಮತ್ತು ಸ್ಲ್ಯಾಡಿಂಗ್ ಕೊಟ್ಟಿದ್ದೀವಿ. ಈ ಡೋರ್ ತೆಗೆದ್ರೆ ನಮಗೆ ಇಲ್ಲಿ ನೋಡಿ, ಇಲ್ಲಿ 2.5 ಅಡಿವರೆಗೂ ಬರುತ್ತೆ. ಇದೆಲ್ಲ ಸುಮ್ಮನೆ ವೇಸ್ಟ್ ಆಗುತ್ತೆ, ಅದಕ್ಕೋಸ್ಕರ ಸ್ಲ್ಯಾಡಿಂಗ್ ಡೋರ್ ಹಾಕಿರೋದು. ನೋಡಿ ಎಲ್ಲರೂ ಟೈಲ್ಸ್ ಏನು ಮಾಡ್ತಾರೆ, 7 ಫೀಟ್ಗೆ ಮಾತ್ರ ಹಾಕ್ತಾರೆ. ನಾವು ಏನು ಮಾಡಿದ್ದೀವಿ ನೋಡಿ, ಫುಲ್ ಸೀಲಿಂಗ್ ಲೆವೆಲ್ಗೆ ಹಾಕಿದ್ದೀವಿ. ಅದು ಏನು ಉಪಯೋಗ ಅಂತ ಹೇಳಿದ್ರೆ, ನೀವು ಸ್ನಾನ ಎಲ್ಲ ಮಾಡ್ತೀವಲ್ಲ, ಈ ವಾಟ್ರೆಲ್ಲನೂ ಅಲ್ಲಿ ಹೋಗಿ ಪೈಂಟ್ ಗಿಂಟ್ ಎಲ್ಲ ಬಿಟ್ಕೊಂಡ್ಬಿಡುತ್ತೆ, ಬಿಟ್ಕೊಳೋ ಥರ ಕಾಣಿಸುತ್ತೆ. ಆದರೆ ಈ ಫಸ್ಟ್ ಎಲ್ಲರೂ ಈ ಥರ ಹಾಕ್ತಾಯಿದ್ರು. ನಾವು ಇಲ್ಲ, ಈ ಥರ ಹಾಕಿ ನೋಡೋಣ, ಸೀಲಿಂಗ್ವರೆಗೂ ಹಾಕೋಣ, ಹೆಂಗಿರುತ್ತೆ ಅಂತ ನೋಡೋಣ ಅಂತ ಹೇಳ್ಬಿಟ್ಟು ಸೀಲಿಂಗ್ವರೆಗೂ ಹಾಕಿದ್ವಿ. ತುಂಬ ಚೆನ್ನಾಗಿ ಬಂದಿದೆ. ಓನರು ಅಷ್ಟು ತುಂಬ ಖುಷಿ ಬಿದ್ದರು. ಇದು ಸ್ವಲ್ಪ ಚಿಕ್ಕದಿದೆ, ಯಾಕಂದರೆ ಪಾರ್ಕಿಂಗ್ ಬರೋದ್ರಿಂದ ಸ್ವಲ್ಪ ಚಿಕ್ಕದಾಯಿತು. ಮೇಲೆಗಡೆ ಮನೆ ತುಂಬ ದೊಡ್ಡದು ಬಂದಿದೆ. ಆಮೇಲೆ ನೋಡಿ, ಈ ಪೂಜಾ ರೂಮ್ ಪಕ್ಕದಲ್ಲಿನೂ ಇದು ಪೂಜಾ ರೂಮ್ ಮಾಡಿದ್ದೀವಿ. ಇದ್ರ ಪಕ್ಕದಲ್ಲಿ ನೋಡಿ ಪ್ಯಾಸೇಜ್ ಬಿಟ್ಬಿಟ್ಟು ಇಲ್ಲೊಂದು ಸಿಂಕ್ ಕೊಟ್ಟಿದ್ದು, ಒಂದು ಕಾಮನ್ ಟಾಯ್ಲೆಟ್ ಕೊಟ್ಟಿದ್ದೀವಿ. ಯಾಕಂದರೆ ನಮ್ಗೆ ವಾಸ್ತು ಪ್ರಕಾರ ಪೂಜಾ ರೂಮ್ಗೆ ಟಚ್ ಆಗಬಾರ್ದು, ಅದಕ್ಕೋಸ್ಕರ ಇದು ಗ್ಯಾಪ್ ಬಿಟ್ಟು ಮಾಡಿರೋದು. ನಮ್ಮ ಹೆಣ್ಮಕ್ಳಿಗೆ ತುಂಬ ಪ್ರಿಯ ಆಗಿದ್ದ ಜಾಗ ಅಲ್ವಾ, ಅದಕ್ಕೋಸ್ಕರ ನೋಡಿ. ಈ ಕಲ್ಲು ಅಷ್ಟೇ ತುಂಬ ಕಾಸ್ಟ್ಲಿ ಕಲ್ಲಿದೆ. ಎಲ್ಲರೂ ಏನು ಮಾಡ್ತಾರೆ, ಮಾಮೂಲಿ ನಾರ್ಮಲ್ ಕಲ್ಲು ಹಾಕ್ತಾರೆ. ನಾವು ಇದು ತುಂಬ ಕಾಸ್ಟ್ಲಿ ಕಲ್ಲು ನೋಡಿ. ನಿಮಗೆ ಇಲ್ಲೆಲ್ಲ ಶೈನಿಂಗ್ ಬರುತ್ತೆ, ಈ ಕಲ್ಲಲ್ಲಿ ಇಲ್ಲೆಲ್ಲ ಶೈನಿಂಗ್ ಬರುತ್ತೆ. ತುಂಬ ಕ್ವಾಲಿಟಿ ಟೈಲ್ಸು ಮತ್ತು ಕ್ವಾಲಿಟಿ ಗ್ರಾನೈಟು ಹಾಕಿದ್ದೀವಿ. ಈ ಡೋರು ಅಷ್ಟೇ, ಈ ಕಿಚನ್ಗೆಲ್ಲ ಯಾರೂ ಡೋರ್ ಇಡೋದಿಲ್ಲ, ನಾವು ಡೋರ್ ಇಟ್ಕೊಟ್ಟಿದ್ದೀವಿ. ಸೇಫ್ಟಿ ಗ್ರಿಲ್ ಹೆಂಗಿದೆ ನೋಡಿ, ಇಲ್ಲಿ ಫುಲ್ ಸೇಫ್ಟಿ ಇದೆ. ಯಾಕಂದರೆ ಇಲ್ಲಿ ಸಿಂಗಲ್ ಮನೆ ಇರೋದು, ಅಂದರೆ ಅಲ್ಲೊಂದು ಮನೆ ಇದೆ, ಇಲ್ಲೊಂದು ಮನೆ ಇದೆ. ಇದು ನೋಡಿ ಡಿಸೈನ್ ಯಾವ ರೀತಿ ಇದೆ. ಮತ್ತು ಈ ಮನೆಗೂ ಸಪ್ರೇಟ್ ಗೇಟ್ ಇದೆ, ಲಾಕ್ ಹಾಕ್ಕೊಬೋದು. ಇದೊಂದು ಲಾಕ್ ಹಾಕಿದ್ರೆ ಅವ್ರಿಗೂ ಸೇಫ್ಟಿ. ನಾರ್ತ್ ಈಸ್ಟ್ ವಾಸ್ತು, ಅದಕ್ಕೋಸ್ಕರ ಈಸ್ಟು ಒಂದು ಬಾಗಿಲಿಟ್ಟಿದ್ದೀವಿ, ನಾರ್ತು ಒಂದು ಬಾಗಿಲಿಟ್ಟಿದ್ದೀವಿ. ಸೆಕ್ಷನ್ ನೋಡಿ ಯಾವ ರೀತಿ ಬಂದಿದೆ, ಹಂಗಿದೆ ಡಿಸೈನ್ ನೋಡಿ. ಅದು ಮತ್ತು ಅವ್ರ ಓನರು ಇಬ್ಬರು ಸೇರಿ ಸೆಲೆಕ್ಷನ್ ಮಾಡಿದ್ವಿ. ಕೆಲವೊಬ್ಬರಿಗೆ ನಮ್ಗೆ ಕ್ಲೈಂಟ್ಗಳಿಗೆಲ್ಲ ಏನಾಗುತ್ತೆ ಅಂತ ಹೇಳಿದ್ರೆ, ತುಂಬ ವರ್ಕ್ ಬ್ಯುಸಿಯಲ್ಲಿರ್ತಾರೆ. ಅದಕ್ಕೋಸ್ಕರ ಅವರಿಗೆ ಬೇಕಾದರೆ ಅವರು ಸೆಲೆಕ್ಷನ್ ಮಾಡ್ಬೋದು. ನಾನು ಡೆಮೋ ಬೇಕಾದ್ರೂ ತೋರಿಸ್ತೀನಿ, ಇಲ್ಲಾಂದರೆ ಅವ್ರಿಗೆ ಝೀರೋ ಟೆನ್ಷನ್. ಇಲ್ಲ ಸರ್ ನಮಗೆ ಈ ಥರ ಮಾಡಿಕೊಟ್ಬಿಡಿ ಅಂತ ಹೇಳಿದ್ರೆ ತುಂಬ ಚೆನ್ನಾಗಿ ಅವರು ಏನು ಊಹೆನ ಮಾಡಿರೋದಿಲ್ಲ, ಆ ರೀತಿ ನಾನು ವರ್ಕ್ ಮಾಡಿಕೊಡ್ತೀನಿ ಅವ್ರಿಗೆ. ನೋಡಿ, ಇದು ಹಾಲು, TV, ಕ್ಯಾಬಿನ್ನು. ಅಂದರೆ ನೋಡಿ, ನಮ್ಮದು ಇಲ್ಲಿ ಸ್ವಲ್ಪ ಚಿಕ್ಕದಾಗಿ ಇದ್ದಿದ್ದು ಡಿಸೈನು ನೋಡಿ, ಚಿಕ್ಕದಾಗಿದ್ರೂ ಎಷ್ಟು ಚೊಕ್ಕವಾಗಿ ಮಾಡಿದ್ದೀವಿ. ಕಿಚನ್ನು ತುಂಬ ಚೆನ್ನಾಗಿ ಬಂದಿದೆ. ನಾವು ಏನಕ್ಕೆ ತೋರಿಸ್ತಾ ಇದ್ದೀವಿ ಅಂತ ಹೇಳಿದ್ರೆ, ಎಲ್ಲರೂ ಎಲ್ಲ ಐಫೈಯಾಗೆ ಮಾಡೋಕ್ಕಾಗೋದಿಲ್ಲ, ಮತ್ತು ಎಲ್ಲರೂ ದುಡ್ಡಿಟ್ಕೊಂಡೇ ಮಾಡೋಕ್ಕಾಗಲ್ಲ. ನಾವು ಮಾಡೋದೇ ಮಿಡ್ಲ್ ಕ್ಲಾಸ್ ಪೀಪಲ್ಸ್ಗೆ. ನಮ್ಮದು ದೊಡ್ಡ ಕಂಪ್ನಿನೂ ಅಲ್ಲ, ಅಂತ ಹೇಳ್ಕೊಳೋಂಥ ಕಂಪ್ನಿನೂ ಅಲ್ಲ. ಆದರೆ ಕಂಪ್ನಿ ಹೆಸರಿಲ್ಲ ಅಂತ ಹೇಳಿದ್ರು, ಕ್ವಾಲಿಟಿ ಮಾತ್ರ 100% ಕ್ವಾಲಿಟಿ ಇದೆ. ನಮ್ಮಂಥವ್ರಿಗೆ, ಇವಾಗ ನಾವು ಬೆಳೀತಾ ಇರೋವಂಥವ್ರಿಗೆ ನೀವು ಕೆಲಸ ಕೊಡಿ. ನೋಡಿ, ಇಲ್ಲೊಂದು ಡೋರ್ ಇದೆ, 2 ಡೋರ್ ಇಟ್ಟಿದ್ದಾರೆ. ಕೆಲವೊಂದ್ರೆ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಅಲ್ಲಿ ಚೆನ್ನಾಗಿರೋ ಡೋರ್ ಇಟ್ಬಿಟ್ಟು ಇಲ್ಲಿ ಅಂತಿಂಥ ಡೋರ್ ಇಡ್ತಾರೆ. ನಾವು ಆ ಥರ ಮಾಡಲಿಲ್ಲ, ಇದು ಟೀಕ್ವುಡ್ ಡೋರ್ ಇಟ್ಟಿದ್ದೀವಿ. ಲೈಟ್ಸ್ ನೋಡಿ, ನಮ್ಮ ಕ್ಲೈಂಟ್ ಹೇಳಿದ್ರು, ಸರ್ ನಮಗೆ ಇದೆಲ್ಲ ಹಾಕ್ತೀರಾ, ಮತ್ತು ಈ ಬಜೆಟಲ್ಲಿ ಇದೆಲ್ಲ ಬರುತ್ತೆ ಅಂತ ನಾವು ಕನ್ಸಲ್ಲಿ ಕೂಡ ತಿಳ್ಕೊಂಡಿಲ್ಲ, ನಾವು ಅಂದ್ಕೊಂಡೇ ಇರಲಿಲ್ಲ ಸರ್, ಆ ಥರ ಮಾಡಿಕೊಟ್ಟಿದ್ದೀರಾ, ತುಂಬ ಥ್ಯಾಂಕ್ ಯು, ತುಂಬ ಧನ್ಯವಾದಗಳು. ಪೂಜಾ ರೂಮು ಅವರು ನಾವು ಮಾಮೂಲಿ ಒಂದು ಸ್ಟೆಪ್ಪಾಗಿ ಬಿಡ್ತಾರೆ ಎಲ್ಲರೂ. ನಾವು ನೋಡಿ ಈ ಥರ ಡಿಸೈನ್ ಬೇಕು ಅಂತ ಹೇಳ್ಬಿಟ್ಟು, ಜಾಗನೂ ಚಿಕ್ಕದಿದೆ, ಇದು
ನೋಡಿ ಇದು ಇಲ್ಲಿ ನಿಮ್ಗೆ ಎಷ್ಟು ಫೇಸಸ್ ಆಗಿದೆ ನೋಡಿ, ಇಲ್ಲಿ ಫೇಸಸ್ ಆಗಿದೆ. ಇಲ್ಲಿ ನೀವು ಒಳ್ಳೆ ಫೋಟೋ ಗೀಟೋ ಇಟ್ಕೊಬೋದು. ಇಲ್ಲಿ ನಿಮಗೆ ಮಾಮೂಲಿ ನಮ್ಮ ಹಿಂದೂ ಸಂಪ್ರದಾಯ ಪ್ರಕಾರ ಕಳಶ ಮತ್ತು ದೀಪಗಳು ಏನು ಬೇಕಾದರೂ ಇಟ್ಕೊಬೋದು. ಅಷ್ಟು ಸ್ಪೇಸಸ್ ಆಗಿದೆ. ಇದು ಮಾಸ್ಟರ್ ಬೆಡ್ರೂಮು. ಸೇಮ್ ಪ್ಲ್ಯಾನು ಕೆಳಗಡೆ ನೋಡಿದ್ರಲ್ಲ, ಸೇಮ್ ಅದೇ ಥರನೇ ಇದು ಸೇಮ್. ಇಷ್ಟೆಲ್ಲ ಮನೆ ನೋಡಿದ್ಮೇಲೆ ಇದು ಕಾಸ್ಟ್ ಏನಾಗುತ್ತೆ ಸರ್? ಯಾಕೆಂದರೆ ಆಮೇಲೆ ನಮ್ಮ ವೀಕ್ಷಕರಿಗೆ ಇನ್ನೊಂದು ಮಾತು ಹೇಳ್ತೀನಿ, ನೀವು ಯಾವ ಪ್ರೈಸ್ ಕೇಳ್ತಿರಲ್ಲ ಆ ಪ್ರೈಸು ವೇರಿ ಆಗ್ತಾ ಇರುತ್ತೆ. ಮೆಟೀರಿಯಲ್ ರೇಟ್ಸ್ ಒಂದೇ ಥರ ಇರಲ್ಲ, ಲೇಬರ್ ರೇಟ್ಸ್ಗಳು ಒಂದೇ ಥರ ಇರಲ್ಲ. ಸೊ ನೀವು ಇವತ್ತು ವಿಡಿಯೋ ನೋಡ್ಬಿಟ್ಟು ಒಂದು 6 ತಿಂಗಳಾದ್ಮೇಲೆ, ವರ್ಷ ಆದಮೇಲೆ ನೀವು ಅದನ್ನೇ ಕೇಳಬಾರ್ದು. ಸೊ ಇದು ಎಷ್ಟು ಚದರ ಎಷ್ಟಕ್ಕೆ ಮಾಡಿದ್ದೀರಾ ಸರ್? ಸರ್ ಇದು ಫರ್ ಚದರ 2,50,000ಗೆ ಮಾಡಿದ್ದೀನಿ. ಯಾಕಂದರೆ ನೀವು ಈ ವರ್ಕ್ ಬಂದು ನಿಮಗೆ 2,50,000 ಯಾರೂ ಮಾಡಲ್ಲ. ಲೇಬರ್ಸ್ ಬರೋದಕ್ಕೂ ನಿಮ್ದು ಎಷ್ಟು ಕಡೆ ಕೆಲಸ ವರ್ಕ್ ನಡೀತಿದೆ ಸರ್? ಸರ್ ನಮ್ಮದು ಒಂದು 13 ಜಾಗದಲ್ಲಿ 13 ಜಾಗದಲ್ಲಿ ನಡೀತಾ ಇದೆ. ಸೊ ಅಲ್ಲಿ ಪ್ರೀಮಿಯಂ ಕ್ವಾಲಿಟಿನೂ ಇದೆ, ಮಿಡಲ್ ಕ್ಲಾಸ್ ಫ್ಯಾಮಿಲಿದು ಇದೆ. ಸತ್ಯ 5 ಲಕ್ಷ ರೂಪಾಯಿಗೆ ಚದರನೂ ಇದೆ, 2.5 ಲಕ್ಷಕ್ಕೂ ಇದೆ. ಅಂದರೆ ನಾವು ರೆಂಟೆಡ್ ಹೌಸು, ಬರೀ ರೆಂಟೆಡ್ ಹೌಸ್ ಅಂತ ಹೇಳಿದ್ರೆ ಅದು ಇನ್ನೂ ಸ್ವಲ್ಪ ಕಮ್ಮಿ ಮಾಡ್ತೀವಿ. ಅದು 1.80ಗೆ ಮಾಡ್ತೀವಿ, 1.90ಗೆ ಮಾಡ್ತೀವಿ. ರೆಂಟಲ್ಲು ಅಂದರೆ ಇಷ್ಟು ಗ್ರ್ಯಾಂಡಾಗಿ ನಿಮಗೆಲ್ಲ ಬರೋಲ್ಲ. ರೆಂಟ್ ಸಾಕು ಅಂತ ಹೇಳ್ತೀರಾ. ನಾನು 1.80ರಿಂದ ಹಿಡಿದು 5 ಲಕ್ಷದವರೆಗೂ ನಾನು ಚದರ ಮಾಡ್ತೀನಿ. ಇದರಲ್ಲೆಲ್ಲ ನಾನು ಬರೀ ಅಡ್ವರ್ಟೈಸ್ಮೆಂಟ್ಗಳೆಲ್ಲ ಕೊಟ್ಟು ನಾವು ಹಿಂಗೆ ಮಾಡ್ತೀವಿ ಹಂಗೆ ಮಾಡ್ತೀರಾ ಅಂತ ಹೇಳ್ತಾರೆ. ಮಾಡಿದ್ರೆ ನಿಮ್ಗೆ 2 ವರ್ಷ 3 ವರ್ಷ 4 ವರ್ಷ ಆದ್ರೂ ಬಿಲ್ಡಿಂಗ್ ಫಿನಿಶಿಂಗ್ ಮಾಡಿಕೊಡಲ್ಲ. ನಾವು ನೋಡಿ 6 ತಿಂಗಳಲ್ಲಿ ಫಿನಿಶಿಂಗ್ ಮಾಡಿಕೊಟ್ಟಿದ್ದೀವಿ. ಕ್ವಾಲಿಟಿ ಹೆಂಗಿದೆ ಅಂತ ಅವ್ರು ಓನರ್ ಇದ್ದಾರೆ, ಓನರ್ನ ಬೇಕಾದರೆ ಕೇಳಿ. ಯಾವುದೇ ಜಾಗದಲ್ಲಿರಿ ಇರಲಿ, ದಯಮಾಡಿ ನಮಗೆ ಕನ್ಸ್ಟ್ರಕ್ಷನ್ ಕೊಡಿ, ನಾವು ಮಾಡಿಕೊಡ್ತೀವಿ. ನಾವು ಮಾಡಿರೋ ಕೆಲಸ ಬಂದು ನೀವೇ ಕಣ್ಣು ಮುಂದೆ ನೋಡಿ, ಮತ್ತು ನಮ್ಮ ಕ್ಲೈಂಟ್ಸ್ ಹತ್ರ ಎಲ್ಲ ನೀವು ಮಾತಾಡ್ಬಿಟ್ಟು ಆಮೇಲೆ ನಮಗೆ ಕೆಲಸ ಕೊಡಿ. ವೀಕ್ಷಕರು ಯಾರನ್ನ ಕಾಲ್ ಮಾಡಿದ್ರೆ ದಯವಿಟ್ಟು ಅವರಿಗೆ ರೆಸ್ಪಾಂಡ್ ಮಾಡಿ. ಖಂಡಿತ. ಮತ್ತೆ ದಯವಿಟ್ಟು ನೀವು ಕಮೆಂಟ್ಸ್ ಆಗೋಕೆ ಮುಂಚೆ ದಯವಿಟ್ಟು ಯೋಚನೆ ಮಾಡಿ, ಇದು ಇವತ್ತು ಏನು ರೇಟ್ ಹೇಳ್ತಿದ್ದಾರೆ ಇವತ್ತಿನ ರೇಟ್ ಇರುತ್ತೆ, ಬಟ್ ಅವ್ರು ಹೇಳಿದರೆ ಎಲ್ಲ ಥರ ಪ್ರೈಸಸ್ ಇರುತ್ತೆ ಅಂತ. ಸೊ ತಾವು ಕಾಂಟ್ಯಾಕ್ಟ್ ಮಾಡ್ಕೊಂಡು ಬನ್ನಿ. ಸೊ ನೀವು ಆ 1 ವರ್ಷ ಬಿಟ್ಟು ವಿಡಿಯೋ ನೋಡೋದು, 6 ತಿಂಗಳು ಬಿಟ್ಟು ನೋಡ್ಬಿಟ್ಟು ಇದು ಹಾಕಿದ್ದಾರೆ ಅದು ಹಾಕಿದ್ದಾರೆ ಅಂತ ಅನ್ಕೊಂಬೇಡಿ. ನಾವು ಯಾವುದೇ ಫೋರ್ಸ್ ಇಲ್ಲ. ನೀವು ಬಂದು ಇದೇ ಥರ ವಿಡಿಯೋ ನೋಡೋದಲ್ಲ, ಬಂದು ವಿಸಿಟ್ ಮಾಡ್ಬಿಟ್ಟು ಲೊಕೇಶನ್ ನೋಡ್ಬಿಟ್ಟು ಅವ್ರಿಗೆ ಕೆಲಸ ಕೊಡ್ಬೋದು ನೀವು ಅಂತ ನಾನು ಕೇಳ್ಕೊತೀನಿ. ಸೊ ಎಷ್ಟೋ ಜನ ಮನೆ ಕಟ್ತಿರ್ತೀರಾ, ಇದೊಂದು ಒಳ್ಳೆ ಉಪಯುಕ್ತ ವಿಡಿಯೋ ಆಗುತ್ತೆ ಅಂತ ಅನ್ಕೊತೀನಿ ನಾನು ನಿಮಗೆ. ಥ್ಯಾಂಕ್ ಯು. ಓನರೇ ಸ್ವತಃ ಅವರೇ ಚಪ್ರ ಹಾಕ್ತಿದ್ದಾರೆ, ಇಲ್ಲಿ ನೋಡ್ಬೋದು. ಸೊ ಇವತ್ತೇ ಗೃಹ ಪ್ರವೇಶ ಇರೋದ್ರಿಂದ ಬನ್ನಿ ಅವ್ರನ್ನೊಂದೆರಡು ಮಾತು ಕೇಳಿ ತಿಳ್ಕೊಳ್ಳೋಣ. ನಮಸ್ಕಾರ ಸರ್, ನಾನು ಶ್ವೇತಾ ಅಂತ. ನಾವು ಬಿಲ್ಡರ್ ಅವ್ರನ್ನ ಮುಂಚೆ ಗೊತ್ತಿಲ್ಲ. ಇವ್ರ ಹಳೆ ಮನೆನ ನೋಡಿ ಇಷ್ಟ ಆಗಿ, ಹಾಗಾಗಿ ಇವ್ರಿಗೆ ಕೊಡಬೇಕು ಅಂತ ಒಪ್ಕೊಂಡು ನಾವು ಬಂದು ಇಲ್ಲಿ ಕನ್ಸ್ಟ್ರಕ್ಷನ್ಗೆ ಕೊಟ್ವಿ. ಹಾಗೂ ನಾವು ಹೇಳಿದ್ವಿ ಇಲ್ಲಿ ಒಂಟಿ ಮನೆ ಇದೆ, ನಮಗೆ ಸ್ವಲ್ಪ ಸೇಫ್ಟಿ ಪರ್ಪಸ್ ಬೇಕಾಗಿದೆ. ಹಾಗಾಗಿ ಸೇಫ್ಟಿ ಪೂರ್ತಿ ಅವರೇ ಒಪ್ಕೊಂಡು ನಾವು ಈ ಥರ ಮಾಡಿಕೊಡ್ತೀವಿ ಅಂತ ಹೇಳ್ಬಿಟ್ಟು ಎಲ್ಲ ಅವರೇ ಒಪ್ಕೊಂಡು ಮಾಡಿಕೊಟ್ಟಿದ್ದಾರೆ. ನಾವು ಜಸ್ಟ್ ಹೇಳಿದ್ವಿ ಈ ಥರ ಬೇಕು ಮನೆ ಅಂತ, ಬಟ್ ನಮ್ಮ ಸ್ಯಾಟಿಸ್ಫ್ಯಾಕ್ಷನ್ ಪ್ರಕಾರವಾಗಿ ಅವ್ರು ಮಾಡಿಕೊಟ್ಟಿದ್ದಾರೆ. 6 ಮಂತ್ಸಲ್ಲಿ ಅವರು ಕಂಪ್ಲೀಟ್ ಮಾಡಿ ಕೊಟ್ಟಿದ್ದಾರೆ. ಬಿಲ್ಡರ್ ಕಡೆಯಿಂದ ನಮ್ಗೆ ಯಾವ ಕಿರಿಕಿರಿನೂ ಇರಲಿಲ್ಲ. ಅವರು ನಾವು ಏನು ಹೇಳಿದ್ರು ಓಕೆ ನಾವು ಮಾಡಿಸ್ತೀವಿ, ನಾವು ಹಾಕ್ಕೊಡ್ತೀವಿ ಆ ಥರನೇ ಹೇಳಿದ್ರು. ನಾವು ಇವಾಗ ಇದನ್ನು ಬೇಕು ಅಂದಾಗ ಅವ್ರು ಬೇಡ ಅಂದಿಲ್ಲ. ನಾವು ಕೇಳೋಕ್ಕಿಂತ ಅವರು ಇನ್ನೂ ಒಂದೇ ಚೆನ್ನಾಗೇ ಮಾಡಿಕೊಟ್ರು. ಸೊ ಅವ್ರ ಕಡೆಯಿಂದ ನಮ್ಗೆ ಯಾವ ಪ್ರಾಬ್ಲಮ್ ಅನಿಸ್ಲಿಲ್ಲ. ಔಟ್ ಆಫ್ 10 ಎಷ್ಟು ಕೊಡ್ತೀರಾ ಬಿಲ್ಡರ್? ಔಟ್ ಆಫ್ 10 ಆ್ಯಕ್ಚುಲಿ 10ಗಿಂತ ಮೇಲಾದರೂ 11 ಕೊಡ್ಬೋದು. ಪ್ರಾಬ್ಲಮ್ ಬಂದ್ರೂ ನಮಗೆ ಹೇಳಿ ಅಂತ ಹೇಳಿದ್ದಾರೆ ಅವರು. ಆದ್ದರಿಂದ ನಮಗೆ ಇವ್ರ ನಂಬಿಕೆನೇ ನಮಗೆ ಮುಖ್ಯ.